ಬರಬೇಕಾಗಿತ್ತು. ಫ್ಲೈಟ್ ವಾಪಸ್ ಹೋಯ್ತು ಬಿಕಾಸ್ ಆಫ್ ಲ್ಯಾಂಡಿಂಗ್ ಪ್ರಾಬ್ಲಮ್ ಅಂತ ಹೇಳಿ ಹೇಳಿದ್ರು. ಏನೋ ಲ್ಯಾಂಡ್ ಆದ್ರಂತೆ, ಲ್ಯಾಂಡ್ ಆಗಿದ್ರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. SP ಅವ್ರು ಬರ್ತಾ ಇದ್ದಾರೆ. ಇಲ್ಲ ಮೊದಲು ನೀವು ಕಂಟಿನ್ಯೂ ಮಾಡಿಕೊಡಿ, ಯಾಕೆಂದ್ರೆ ಎಲ್ಲ ನೀವು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಅಂತ. ಅದಕ್ಕೆ ಇಲ್ಲಿ ಮತ್ತೆ ಇಲ್ಲಿ ಮುಗಿಸ್ಕೊಂಡು ತೀರ್ಥಹಳ್ಳಿಗೆ ನಾನೇ ಹೋಗ್ತೀನಿ. ನಾನೇಂದ್ರೆ ಅವ್ರಿಗೆ ಹೇಳಿದೆ, ಇಲ್ಲ ಅಣ್ಣ ನೀವೇ ಮುಗಿಸ್ಕೊಡಿ ಅಂತ. ಅವ್ರು ಇಲ್ಲ ನೀವು ಬನ್ನಿ, ನೀವು ಬರಲಿಲ್ಲ ಅಂದ್ರೆ ಮಾಡಲ್ಲ ಅಂದರು. ಸೊ ಅದಕ್ಕೆ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಸೊ ಬೇಸಿಕಲಿ ಎಲ್ಲ ಕ್ವಾರ್ಟರ್ಸ್ ಆ ಮಾಹಿತಿಯನ್ನ ಪ್ರಿಂಟೆಡ್ ಇದ್ರೂ ನಿಮಗೆ ವಾಟ್ಸ್ಆ್ಯಪ್ ಮಾಡಿಬಿಡ್ತೀನಿ ಮಾಹಿತಿಯನ್ನ. ಇಲ್ಲ ನೀವು ಆ ಫಂಕ್ಷನಿಗೆ ಬಂದಾಗ ಅದನ್ನು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ಅದು ಬಿಟ್ಟು ಇವತ್ತು ಈ ಏನು ಮಳೆಗಾಲದಲ್ಲಿ ಏನಾದ್ರು ಹಾನಿ ಆದರೆ ಅದೊಂದು ರಿವ್ಯೂ ತಗೊಳ್ಬೇಕಾಗಿತ್ತು. ಅದನ್ನು ಸಂಪೂರ್ಣವಾಗಿ ಮತ್ತೆ ಬೇರೆ ಬೇರೆ ಈ ಮಳೆ ಶಾರ್ಟೇಜು ಹೋದ್ಸತಿಗೆ ಈ ಸತಿಗೆ ಒಂದು 15% ಶಾರ್ಟೇಜ್, 15% ಬೆಟರ್. ಲಾಸ್ಟ್ ಟೈಮ್ 50% ಶಾರ್ಟೇಜ್ ಇತ್ತು. ಈ ಸತಿಗೆ ಬರೀ 34-35% ಶಾರ್ಟೇಜ್ ಇದೆ ಅಂತೇಳಿ. ಮತ್ತೆ ಡೆಂಗು ಹಾವಿದು ಕೂಡ ಇಲ್ಲಿ ಜಾಸ್ತಿ ಇತ್ತು. ಬೇರೆ ಕಡೆ ಸ್ವಲ್ಪ ಜಾಸ್ತಿ ಆಗಿ ಅಲ್ಲಿ ಕಮ್ಮಿ ಆಗ್ತಿದ್ದಂಗೆ ನಮ್ಮ ಕಡೆಗೆ ಸ್ವಲ್ಪ ಜಾಸ್ತಿ ಆಗಿತ್ತು. ಆದರೆ ಈ ತಿಂಗಳು ಬರೀ 2 ಕೇಸು ಈಗ ಆಸ್ ಇಟ್ ಇಸ್ ಐಡೆಂಟಿಫೈಡ್ ಅಂಡ್ ಇಟ್ ಇಸ್ ಗುಡ್ ಗೋ ಅವೇ. ಎಲ್ಲ ಕಡೆನೂ ಅವೇರ್ನೆಸ್ ಅನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜಾಥಾ ಮಾಡಿ, ನೋಡಲ್ ಆಫೀಸರ್ಸ್ ಮಾಡಿ, ಒಂದೊಂದು ಪಾಕೆಟ್ ಕೂಡ ಅದು ಇಡೀ ಡಿಸ್ಟ್ರಿಕ್ಟಿಗೆ ಮಾಡಿ ಅಂತ ಹೇಳಿದ್ವಿ. ಸೇಮ್ ಥಿಂಗ್ ದೇ ಹ್ಯಾವ್ ಡನ್ ಅಂಡ್ ಡೆಂಗು ವಿಲ್ ಬಿ ಕಂಟ್ರೋಲ್. ಕೆಲವು ಸತಿ ಸಾಮಾನ್ಯ ಜನರ ಸಹಕಾರ ಜಾಸ್ತಿ ಬೇಕಾಗ್ತದೆ ಇಂಥ ವಿಚಾರದಲ್ಲಿ. ಮತ್ತೆ ಏನು ಕೃಷಿ ಚಟುವಟಿಕೆಗಳು ಅವೆಲ್ಲ ಚೆನ್ನಾಗಿದ್ದಾವೆ. ಫ್ಲಡ್ಸ್ ತರ ಯಾವುದು ಕೂಡ ಹೈಯೆಸ್ಟ್ ಆಗಿ ಏನು ಹಾನಿ ಆಗ್ತಕ್ಕಂಥದ್ದು ಆಸ್ ಆಫ್ ನಾವು ಏನಿಲ್ಲ. ಬಟ್ ನನ್ನ ಕ್ಷೇತ್ರಕ್ಕೆ ಒಂದು ನನಗೆ ಬಹಳ ಆಸೆ ಇತ್ತು. ಈ ನೀರಾವರಿ ಯೋಜನೆಯಲ್ಲಿ ನಾನು JDS ಅಲ್ಲಿ MLA ಇದ್ದಾಗಲೂ ಕೂಡ ಬಹಳ ಮನವಿಯನ್ನ ಸಂದರ್ಭದಲ್ಲಿ ಕೊಟ್ಟಿದ್ದೆ. ಕಾಗೋಡು ತಿಮ್ಮಪ್ಪ ಅವರು ಕೂಡ ಸಹಕಾರದಿಂದ ಬರೀ ಕಚವಿ ಏತ ನೀರಾವರಿ ಮಾತ್ರ ಮಾಡೋಕ್ಕಾಯ್ತು ನನಗೆ ಆ ಸಂದರ್ಭದಲ್ಲಿ. ಬೇರೆದಕ್ಕೆಲ್ಲ ಹೋರಾಟ ಮಾಡಿದ್ವಿ, ಅದೊಂದು ಕಡೆಗೆ. ಆದರೆ ವರದಾ ನದಿಗೆ ಏನಿದೆ ಅಲ್ಲಿ ಬ್ಯಾರೇಜ್ ಕಟ್ಟಿ ತಡೆಗೋಡೆ ಮಾಡಿ ನೀರು ತಗೊಳ್ತಕ್ಕಂಥ ವ್ಯವಸ್ಥೆಯನ್ನ ಈಗ ಅದು ಸ್ಯಾಂಕ್ಷನ್ ಆಗಿ ನಾಡಿದ್ದು ಸ್ಯಾಂಕ್ಷನ್ ಆಯಿತು, ಎಲ್ಲ ಆಯಿತು. ಇಟ್ಸ್ ಬಜೆಟ್ ಅನೌನ್ಸ್ಮೆಂಟ್. ಸೊ 62 crores 60 crores ಏನೋ ಗೊತ್ತಿಲ್ಲ, 15 ಪ್ಲಸ್ ಆರ್ ಮೈನಸ್ ಇರುತ್ತೆ. ಈಗ ಅಲ್ಲಿ ಇನ್ನು ಒಂದೇ ಬ್ಯಾರೇಜ್ ಉಳಿಯೋದು. ಇದಕ್ಕೆ ಅದೊಂದು ಸೇರಿಸಿರ್ಲಿಲ್ಲ. ಅವ್ರು ಏನ್ ಮಾಡಿದಾರೆ, ಅರ್ಜೆಂಟಿಗೆ ಕಳಿಸ್ಬಿಟ್ಟಿದ್ರು, ಒಂದು ಬಿಟ್ಟಿದ್ರು. ಈಗ ಅದೊಂದಾದ್ರೆ ನಮ್ಮ ವರದಾ ನದಿಗೆ ಕಂಪ್ಲೀಟ್ಲಿ ಆಲ್ ಬ್ಯಾರೇಜಸ್ ಈಗ ಅದಾದ ತಕ್ಷಣ ಟೆಂಡರ್ ಆಗಿ ಇನ್ನೊಂದು 2 monthsಗೆ 3 monthsಗೆ ಕೆಲಸ ಸ್ಟಾರ್ಟ್ ಮಾಡತಕ್ಕಂಥ. ಯಾಕಂದ್ರೆ ಇಟ್ಸ್ ಆಲ್ ಅಲೋಕೇಟೆಡ್ ಇದು ಕೂಡ ಅದನ್ನು ನಾವು ಫೈನಲ್ ಮಾಡಿ ಮುಗಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಾನು ಎಲ್ಲೇ ಹೋದ್ರೂ ಕೂಡ ಈ ನಮ್ಮ ಶಿಕ್ಷಣ ಇಲಾಖೆಯಿಂದಲೂ ಕೂಡ ಇದು ಕೂಡ ಒಂದು 95% ಗೆಸ್ಟ್ ಟೀಚರ್ಸ್ ನ ಕೊಟ್ಟಿದ್ದೀವಿ. 5% ಶಾರ್ಟೇಜ್ ಇದೆ ನನ್ನ ಕ್ಷೇತ್ರದಲ್ಲೂ ಕೂಡ. ನನ್ನ ಕ್ಷೇತ್ರ ಅಂದ ತಕ್ಷಣ 100% ಮಾಡಬೇಕು, ಬೇರೆಯವ್ರಿಗೆ ತೊಂದರೆ ಕೊಡಬೇಕು ಅಂತ ಐ ಬಿನ್ ಡೂಯಿಂಗ್ ರಿವ್ಯೂ ಎಂಟೈರ್ ಸ್ಟೇಟ್ ಕೂಡ ವರ್ಕ್ ಎಲ್ಲ ಇನ್ಮೇಲೆ ಚೆನ್ನಾಗಾಗುತ್ತೆ. ನನ್ನ ಕ್ಷೇತ್ರದಲ್ಲೂ ಕೂಡ ಆಗಸ್ಟ್ ತಿಂಗಳಲ್ಲಿ ಏನು ನಮಗೆ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾರಲ್ಲ ಟೆಂಡರ್ ಮುಗಿಸಿ 1 ತಿಂಗಳೊಳಗೆ ಸುಮಾರು ಒಂದು 130-140 crores ಟೋಟಲ್ ಕೆಲಸ ಕಾರ್ಯಗಳಿಗೆ ಗುಡ್ಲಿ ಪೂಜೆ ಮಾಡಿ ಆದಷ್ಟು ಬೇಗ ಕೆಲಸ ಮಾಡ್ತಕ್ಕಂಥ ಒಂದು ಪ್ಲಾನ್ ಅನ್ನು ಇಟ್ಕೊಂಡಿದೆ. ಯಾಕಂದ್ರೆ 15 ದಿವಸ ನಮಗೆ ಅಸೆಂಬ್ಲಿ ಇರ್ತದೆ. ಅಸೆಂಬ್ಲಿ ಸಂದರ್ಭದಲ್ಲಿ ಅಲ್ಲಿ ಕೊಂಡು ಹೋಗುತ್ತೆ. ಅದಾದ್ಮೇಲೆ ಮೊನ್ನೆನೂ ಕೂಡ ನಾನೊಂದು ಗುಡ್ ನ್ಯೂಸ್ ಹೇಳಿದೆ. ನಮ್ಮ ಇಲಾಖೆಯಿಂದ ಬರೀ 2 ಮೊಟ್ಟೆ ಕೊಡ್ತಾ ಇದ್ರು. ಇನ್ನು ಮೇಲೆ ವಾರ ಫುಲ್ ಅಂದ್ರೆ ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಜೊತೆಗೆ ಟೈಪ್ ಮಾಡಿ 20ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಅಜೀಂ ಪ್ರೇಮ್ಜಿ ಅವರ ಎದುರುಗಡೆ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತೇಳಿ ಒಂದು MOUನ ಸೈನ್ ಮಾಡಿ ಆದಷ್ಟು ಬೇಗ ಅಂದ್ರೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿಬಿಡ್ತೀವಿ. ಇಟ್ ಇಸ್ ಅಬೌಟ್ 1500 crores 1500 ಕೋಟಿ ನಮ್ಮ ಇಲಾಖೆಗೆ ಮೊಟ್ಟೆ ಲೆಕ್ಕದಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಕೊಡ್ತಾ ಇದ್ದಾರೆ. ಬಹಳ ಹೆಮ್ಮೆ ಇದೆ, ನನಗೆ ಸಂತೋಷ ಇದೆ. ಅದೊಂದು ಇತಿಹಾಸ. ಯಾರು ಮೊಟ್ಟೆ ತಿನ್ನಲ್ಲ ಅವ್ರಿಗೆ ಅದೇ ಸೇಮ್ ರೂಲ್ಸ್. ಈ ವಾರದಲ್ಲಿ 2 ದಿವಸ ಕೊಡ್ತಿದ್ರು 10ನೇ ಕ್ಲಾಸ್ವರೆಗೂ. ನಾನು ಬಂದಾಗ ನೀವು ತಿಳ್ಕೊಳ್ಬೇಕಾಗತ್ತೆ, ಬರೀ 8ನೇ ಕ್ಲಾಸ್ವರೆಗೂ ಮಾತ್ರ 1 ಮೊಟ್ಟೆ ಕೊಡೋದು. ನಾವು ಬಂದ್ಮೇಲೆ 10ನೇ ಕ್ಲಾಸ್ವರೆಗೂ ಮಾಡಿ ವಾರದಲ್ಲಿ 2 ಮೊಟ್ಟೆ ಮಾಡಿ ಈಗ ವಾರದಲ್ಲಿ 6 ಮೊಟ್ಟೆ ಮಾಡ್ತಕ್ಕಂಥದ್ದು 3 ವರ್ಷ. ಈ MOU 3 ವರ್ಷ ಆದ್ಮೇಲೆ ನಾವು ಚೆನ್ನಾಗಿ ಅದೆಲ್ಲ ರಿಪೋರ್ಟ್ ಇತ್ತು, ಏನು ತೊಂದರೆ ಇಲ್ಲ ಅಂತ ಮತ್ತೆ ಅಂತ ಲೀವ್ ಮಾಡ್ತಕ್ಕಂಥದ್ದು. ನಿಮಗೆ ನೆನಪಿದೆ, ನಾನು ಹೇಳ್ತಾ ಇದ್ದೆ ನಿಮಗೆಲ್ಲರಿಗೂ CSR ಫಂಡ್ ಅಲ್ಲಿ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತ. ಅದೇ ಸಂದರ್ಭದಲ್ಲಿ ಪ್ಯಾರಲಲ್ಲಿ ನ್ಯೂಟ್ರಿಷನ್ ಇದೆ. ಯಾಕಂದ್ರೆ ಮಕ್ಕಳಿಗೆ ಪೌಷ್ಟಿಕತೆಯನ್ನು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಈ ಮಿಡ್ ಡೇ ಮೀಲ್ಸು ಮತ್ತೆ ನಮ್ಮ ಅಂಗನವಾಡಿಯಲ್ಲಿ ಪೌಷ್ಟಿಕತೆಯನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು, ಬೇರೆ ಬೇರೆ ನಾವು ರಾಗಿ
ಅದನ್ನು ಕೂಡ ನಾವು ಬಂದ್ಮೇಲೆ ರಾಗಿ ಮಾಲ್ಟ್ನ ಬೆಳಗ್ಗೆ ಎಲ್ಲ 55 ಲಕ್ಷ ಮಕ್ಕಳಿಗೆ ಇಡೀ ರಾಜ್ಯದಲ್ಲಿ ಬೆಳಗ್ಗೆ ಹಾಲಿಗೆ ಇವತ್ತು ರಾಗಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇರೋದು ಒಂದು ಕಡೆಗಿರಲಿ, ಮತ್ತೆ ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ಸುಮಾರಷ್ಟು ತಗೊಳ್ತಕ್ಕಂಥ ವ್ಯವಸ್ಥೆನೂ ಕೂಡ ಇನ್ಮೇಲೆ ಆಗುತ್ತೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಅದಾದ್ಮೇಲೆ ನನಗೆ ಇನ್ನೊಂದು ನನ್ನ ಇದರೊಳಗೆ ಏನು ಅಂತ ಹೇಳಿದ್ರೆ ಅದು ಕೂಡ ಆಗ್ತದೆ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಈ ಶರಾವತಿಯಿಂದ ನೀರು ತರ್ತಕ್ಕಂಥದ್ದು ಆಗೋಗ್ಬಿಟ್ಟಿದೆ, ಎಕ್ಸೆಪ್ಟ್ ಸೊರಬ ಅಂಡ್ ಶಿರಾಳಕೊಪ್ಪ ಟೌನ್. ಸೊರಬ ಟೌನ್, ಅನೋಟಿ ಟೌನ್, ಶಿರಾಳಕೊಪ್ಪ ಟೌನ್ ಅಂಡ್ 354 ಹಳ್ಳಿಗಳಿಗೆ ಅದು ಕೂಡ ಪ್ರಪೋಸಲ್ಸ್ ಎಲ್ಲ ರೆಡಿ ಆಯಿತು. ಮೋಸ್ಟ್ಲಿ ಇನ್ನೊಂದು 2-3 ಏನು ಕ್ಯಾಬಿನೆಟ್ ಮೀಟಿಂಗ್ ಒಳಗೆ ಅದು ಬಂದ್ರೆ ಅದು ಅಬೌಟ್ 600 crores ಏನೋ ಆಗ್ತದೆ, 518 ಏನೋ ಇರಬೇಕು. ಅದೊಂದಾದ್ರೆ ಮನೆಗೂ ಕೂಡ ಕುಡಿತಕ್ಕಂಥ ನೀರನ್ನ ಶರಾವತಿಯಿಂದ, ಯಾಕಂದ್ರೆ ಈ ಕಡೆ ಭಾಗದಲ್ಲಿ ನಾವು ಬೇಸಿಗೆ ಕೆಲಸದಲ್ಲಿ ಬರಗಾಲ ತರ ಒದ್ದಾಡ್ಬಿಟ್ವಿ ನಾವು ಸಿಕ್ಕಾಪಟ್ಟೆ ಬೋರ್ವೆಲ್. ಇನ್ಮೇಲೆ ಬೋರ್ವೆಲ್ ಡಿಪೆಂಡ್ ಆಗಿಲ್ಲ, ಶರಾವತಿಯಲ್ಲೇ ಏನು ನಮ್ಮ ಡೇಟು ವಾಟರ್ ಇದೆ ಅಲ್ಲಿಂದನೇ ನಮಗೆ ತಗೊಳ್ತಕ್ಕಂಥ ಅದು. ನಾನು ಅಷ್ಟೇ ಸೆಂತಿಲ್ ಅವರಿದ್ರು ನಮ್ಮ CEO, ಅವ್ರುಗಳಿಗೆ ಪ್ರಪೋಸಲ್ ಕೊಟ್ಟಿದ್ರು. ಅವಾಗ ನಾನು ಬಹಳ ಪುಷ್ ಮಾಡಿದೆ, ಅವಾಗ ಆಗ್ಲಿಲ್ಲ. ಯಾಕೆಂದ್ರೆ ಮೊತ್ತ ಅವಾಗ 210 crores 15 crores ಅಂತೇಳಿ ಇತ್ತವಾಗ, ಅದಕ್ಕೆ ಅಷ್ಟು ದೊಡ್ಡ ದುಡ್ಡೆಲ್ಲ ಇರೋದಿಲ್ಲ ಅಂತ ಹೇಳಿ ಅವ್ರು ಬಿಟ್ಬಿಟ್ಟಿದ್ರು. ಈಗ ಇದಕ್ಕೆಲ್ಲ ಇದೆ, ಸ್ವಲ್ಪ ಸೆಂಟ್ರಲ್ ಗವರ್ಮೆಂಟ್ ಏಡು ಕೂಡ ಬರ್ತದೆ, ಅದರಲ್ಲಿ ಮಾಡಿ ಅದನ್ನು ಕೂಡ ಬರ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಈಗ ಅದನ್ನ 2 ಚಾನೆಲ್ ಮಾಡಿ ಕೆರೆ ತುಂಬಿಸ್ತಕ್ಕಂಥ ವ್ಯವಸ್ಥೆನ ಆಲ್ರೆಡಿ ಪರ್ಯಾಯವಾಗಿ ಅದು ರೆಡಿ ಆಗ್ತಾ ಇದೆ. ಸೊ ಯಾರನ್ನು ಮುಳುಗಿಸ್ದೆ, ಯಾಕಂದ್ರೆ ಬೇರೆಯವ್ರಿಗೆ ಅದು ಮುಳುಗಿಸಿ ಅಭ್ಯಾಸ ಕೆಲವರಿಗೆ, ನಾವು ಯಾರನ್ನು ಮುಳುಗಿಸದೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅದನ್ನು ಕೂಡ ಇದೆ, ಅದಕ್ಕೆ ಹಣ ಅವಾಗಲೇ ಇಟ್ಟಿದ್ರು. ಅದು ಏನಾಗಿದೆ ಗೊತ್ತಿಲ್ಲ ನನಗೆ. ಅದು ಸ್ವಲ್ಪ ಮೇಜರ್ ಇರಿಗೇಷನ್ ಬರುತ್ತೆ. ನಮ್ಮ DK ಶಿವಕುಮಾರ್ ಅವರಿಗೆ ನಾನು ಅವ್ರಿಗೂ ಕೂಡ ಮಾತಾಡಿದ್ದೀನಿ, ನೀವೆಲ್ಲ ಕ್ರಿಯಾ ಯೋಜನೆ ಮಾಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಆಫ್ಟರ್ ದಿಸ್ ಶರಾವತಿ ಕುಡಿಯೋ ನೀರು ನನಗೆ ಶಿವಮೊಗ್ಗದ ಎಲ್ಲ ಮನೆಗಳಿಗೂ ಫಿನಿಶ್ ಆಗಿದೆ. ಯಾವ್ದಾದ್ರು ಬ್ಯಾಲೆನ್ಸ್ ಇದ್ರೆ ಮಾಡ್ತಾರೆ. ನೆಕ್ಸ್ಟ್ ಐ ವಿಲ್ ಟೇಕ್ ದಟ್. ಆಮೇಲೆ ಮೊನ್ನೆ ನಾವೇನು ಫಾರೆಸ್ಟ್ ಇದರೊಳಗೆ ನಾವು ಮೀಟಿಂಗ್ ಮಾಡ್ತೀವಿ, ಅವತ್ತೇ KNN ಅವರು ರಮೇಶ್ ಅಲ್ಲ, KNN ಚೇರ್ಮನ್ ಬಂದಿದ್ರಲ್ಲಪ್ಪ, MD ರಮೇಶ್ ಅವ್ರ ಹೆಸರು, ಅವ್ರು ಬಂದು ಎಲ್ಲಾ ಡ್ಯಾಮ್ದು, ಯಾಕಂದ್ರೆ ಡ್ಯಾಮ್ಗಳು ಕೆಲವು ಕಡೆಗೆಲ್ಲ ಲೀಕೇಜ್ ಆಗಿ ಮನೆಯೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅರ್ಜೆಂಟ್ ಆಗಂತ ಸರಿ ಮಾಡಿಸಿದ್ವಿ. ಬಟ್ ಅದೇ ತರ ಕೆಲವು ಇನ್ನೂ ತೊಂದರೆಗಳಿದ್ದಾವೆ. ಬಂದು ಒಂದು ಕ್ರಿಯಾ ಯೋಜನೆ ರೆಡಿ ಮಾಡಿ ಎಲ್ಲೆಲ್ಲಿ ನೀರು ಪೋಲ್ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ, ಅದನ್ನೆಲ್ಲ ಸರಿ ಮಾಡತಕ್ಕಂಥದ್ದು ರೈತರು ಪದೇ ಪದೇ ನನಗೆ ಸಾಕಷ್ಟು ಮನವಿಯನ್ನ ಕೊಡ್ತಾ ಇದ್ದಾರೆ. ಮನವಿ ಕೊಡೋದಂದ್ರೆ ಟೆಕ್ನಿಕಲ್ ಟೀಮ್ ಅವರು ಮಾತ್ರ ಇದನ್ನ ಹ್ಯಾಂಡಲ್ ಮಾಡ್ಬೋದು, ನಾನು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಸೊ ನಮ್ಮಲ್ಲಿ ಯಾವ್ದಾದ್ರು ಡ್ಯಾಮಲ್ಲಿ ಇರ್ತಕ್ಕಂಥ ರಿಸರ್ವ್ ವಾಟರ್ಸ್ ಏನಿದೆ ಅದನ್ನ ಸಂರಕ್ಷಣೆ ಮಾಡೋದು, ಮತ್ತೆ ಅದನ್ನ ಬಾಳಿಕೆ ಜಾಸ್ತಿ ಬರತಕ್ಕಂಥ ರೀತಿಯಲ್ಲಿ, ಮತ್ತೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲದೂ ಕೂಡ ಹತೋಟಿಗೆ ತರ್ತಕ್ಕಂಥದ್ದನ್ನ ಒಂದು ಕ್ರಿಯಾ ಯೋಜನೆ ಮಾಡಿ ನಮ್ಮ ಏರಿಯಲ್ಲಿ ಇರ್ತಕ್ಕಂಥ ಎಲ್ಲದೂ ಕೂಡ ಚಾನಲ್ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲದೂ ಕೂಡ ಮುಂಚೆ ಕೊಡ್ರಿ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ನಾವು ಕ್ರಿಯಾ ಯೋಜನೆಯನ್ನು ಮಾಡಿ ಸರಿ ಮಾಡ್ತಕ್ಕಂಥ. ಯಾಕಂದ್ರೆ ಮಳೆಗಾಲದಲ್ಲಿ ನಾವು ಇದು ಮಾಡಿಕೊಂಡ್ರೆ ನೆಕ್ಸ್ಟ್ ಸ್ವಲ್ಪ ದಿವಸ ನೀರೇನು ಬಿಡಲ್ಲ ನಾವು ಯಾರು, ಆ ಟೈಮಲ್ಲೆಲ್ಲ ರಿಪೇರಿ ಮಾಡಿಸ್ಕೊಂಡು ಇನ್ನೇನು ಚಿಕ್ಕ ಪುಟ್ಟ ಕೆಲಸ ಇದೆ ಅಂತೇಳಿ ನಮ್ಮ ಗ್ರಾಮಾಂತರದಲ್ಲೂ ಕೂಡ ಒಂದು 2-3 ಡ್ಯಾಮ್ ಕೆಲವು ಪ್ರಪೋಸಲ್ಸ್ ಕೊಟ್ಟಿದ್ದಾರೆ. ನಮ್ಮ ಮುಚ್ಚೇನಹಳ್ಳಿ ಆದ್ಮೇಲೆ ನಮ್ಮ ಇಲ್ಲಿ ಶಿವಮೊಗ್ಗ ಶಿಕಾರಿಪುರ ರೋಡ್ ಸೌಲಭ್ಯದ ಅಲ್ಲಿದು ಒಂದು ಕೊಟ್ಟಿದ್ರು, ಅದನ್ನು ಕೂಡ ಪ್ರಪೋಸಲ್ ಕಳಿಸಿದ್ದೀನಿ. ಐ ಥಿಂಕ್ ನೀರಾವರಿಗೆ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀನಿ. ಆಮೇಲೆ ತುಂಬಾ ಕರೆಂಟ್ ಇದು ಸಬ್ಸ್ಟೇಷನ್ಸ್ಗೆ ಈಗ ಕೊಡ್ತಾ ಇದ್ವಿ. ಪ್ಲಸ್ ಈಗ ಸೋಲಾರ್ ಮಾಧ್ಯಮದಲ್ಲಿ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ಪ್ರೈವೇಟ್ ಇವರಿಗೆ 25,000 ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ತೀವಿ. ಈ ಸರ್ಕಾರದ ಜಮೀನಲ್ಲಿ 1 ಮೆಗಾವಾಟ್ಗೆ ಎಷ್ಟು 5 ಎಕರೆ ಸಾಕಂತೆ. ಆ ಥರ ಜಮೀನು ಏನಾದ್ರು ಇದ್ರೆ ಪವರ್ ಪ್ರೊಡಕ್ಷನ್ಗೂ ನಾವು ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ DC ಮತ್ತೆ CO ಮೀಟಿಂಗ್ಸ್ ಅಲ್ಲಿ, CSO ಮೀಟಿಂಗ್ಸ್ ಅಲ್ಲಿ ಹೇಳಿದ್ದಾರೆ. ಅದಕ್ಕೂ ಒತ್ತು ಕೊಡ್ತಕ್ಕಂಥದ್ದನ್ನ ನನ್ನ ಜಿಲ್ಲೆಯಲ್ಲಿ ನಾವು ಮಾಡ್ತೇವೆ. ಅದು ಬರೀ ನನ್ನ ಸ್ವರ್ಗಕ್ಕಲ್ಲ, ನಾವು ಇಡೀ ಇದ್ರಲ್ಲಿ ಮಾಡ್ಬೇಕಾಗುತ್ತೆ. ಕೆಲವು ಪ್ರಾಜೆಕ್ಟ್ಸ್ ಎಲ್ಲ ಏನೋ ಒಂದು ಕೆಲವದೆಲ್ಲ ಇಟ್ಕೊಂಡಿದೀವಿ, ಇಂಡಸ್ಟ್ರಿಯಲ್ ಇದೆಲ್ಲ ನೋಡೋಣ. ಇಟ್ ವಿಲ್ ಟೇಕ್ ಸಮ್ ಟೈಮ್. MB ಪಾಟೀಲ್ ಅವ್ರ ಜೊತೆಗೆ ಮಾತಾಡಿ ಅದು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಬಂದು ನಿಮ್ಮ ಮಾಧ್ಯಮದ ಮೂಲಕ ಒಂದು ಒಳ್ಳೆ ಒಂದು ಸಂದೇಶ ಹೋಯಿತು. ಯಾಕೆಂದ್ರೆ ಮಲೆನಾಡಿನ ಜನಾಕ್ರೋಶ ಅಂತ ಹೇಳಿ ಒಂದು ಹೋರಾಟ ಮಾಡಿದ್ವಿ.
ಸರ್ಕಾರಗಳು ಮಾಡಿದ್ರು ಕೆಲಸದ ಏನಾಗುತ್ತೆ, ಸರ್ಕಾರ ನಮ್ಮದೇ ಇದ್ರೂ ಕಾನೂನು ನಮ್ಮ ತಲೆ ಮೇಲೆ ಕೂತ್ಕೊಂಡಾಗ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಕಾನೂನನ್ನ ಬದಲಾವಣೆ ಮಾಡಬೇಕು, ಕಾನೂನನ್ನ ಒಂದು ಹಂತಕ್ಕೆ ತಂದು ಇಟ್ಕೊಂಡು ಜನರಿಗೆ ಸಹಕಾರ ಕೊಡಬೇಕು. ಅದನ್ನ ಮಾನ್ಯ ಈಶ್ವರ್ ಖಂಡ್ರೆ ಅವರು ಏನು ಇವತ್ತು ಮಾಡಿದ್ದಾರೆ, ನಿಜವಾಗ್ಲೂ ನನಗೆ ಒಂದು ಒಳ್ಳೆ ಸಂದೇಶ ಹೋಗಿದೆ. ಎಲ್ಲ ಸುಮಾರಷ್ಟು ಜನರು ಹೇಳಿದ್ರು, ಸ್ವಲ್ಪ ರೈತರು ಉಸಿರು ಬಿಟ್ಟರು ಸರ್. ಯಾಕಂದ್ರೆ ಪಾಪ ಅವರು ಈಶ್ವರ್ ಖಂಡ್ರೆ ಅವರು ಟೌನಿಗೆ ಹೇಳಿರೋದನ್ನ ಎಲ್ಲದಕ್ಕೂ ಅನ್ವಯ ಮಾಡಿಬಿಟ್ಟಿದ್ರು. ಅದು 2011-12 ಒಂದು ಕಾನೂನು ಮಾಡಿ ಅದು 127 ಏನ ಎಂತದ ಗೊತ್ತಿಲ್ಲ, ಅದು ಎಷ್ಟೊಂದು ನಂಬರ್ ಇದಾವೆ. ಸೊ ಆ ಇದ್ರೊಳಗೆ ರೈತರಿಗೆಲ್ಲ ತೊಂದರೆ ಆಗೋದು. ಅವ್ರು ಹೋಗಿ ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತುಂಬ ಸ್ಟ್ರಿಕ್ಟ್ ಆಗ್ಬೋದು. ಈಗ ಸ್ವಲ್ಪ ಸಮಾಧಾನದಿಂದ ಅವರು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಇಷ್ಟು ನನ್ನ ಕಡೆಯಿಂದ. ಇದಾದ್ಮೇಲೆ ಹೋಗೋಣ, ಊಟ ಮಾಡಿ